ಉಡುಪಿಗೆ ಲಕ್ಷಾಂತರ ಪ್ರವಾಸಿಗರು ಬರ್ತಿದ್ದಾರೆ. ಅದರಲ್ಲೂ ಕೃಷ್ಣ ಮಠಕ್ಕೆ ಈ ಬಾರಿ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಮಠದ ಸುತ್ತಮುತ್ತಲ ಪರಿಸರ ಅವ್ಯವಸ್ಥೆಗಳ ಆಗರವಾಗಿದೆ. ಒಂದ್ ಕಡೆ ಪಾರ್ಕಿಂಗ್ಗೆ ಸ್ಥಳವಿಲ್ಲ, ಮತ್ತೊಂದ್ ಕಡೆ ರೋಡ್ ಬ್ಲಾಕ್. ಪ್ರತಿದಿನ ದೇವಾಲಯದಲ್ಲಿ ಸಾವಿರಾರು ಜನರಿಗೆ ಊಟೋಪಚಾರ ನಡೀತಾ ಇದ್ರೆ ದರ್ಶನಕ್ಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂತಾಗಿದೆ. ಉಡುಪಿಯ ಎಲ್ಲ ದೇವಾಲಯಗಳು ಕೂಡ ಪ್ರವಾಸಿಗರಿಂದ ಭಕ್ತರಿಂದ ತುಂಬಿ ತುಳುಕ್ತಾ ಇದೆ. ಇಯರ್ ಎಂಡ್ ಬರ್ತಾ ಇದೆ. ಸೊ ಜನವೋ ಜನ ಅಂತಲೇ ಹೇಳ್ಬೋದು. ಎಲ್ಲ ದೇವಾಲಯಗಳಲ್ಲಿ ಜನರಿರೋದು ಒಂದು ಕಡೆ, ಮತ್ತೊಂದು ಕಡೆ ಕೃಷ್ಣ ಮಠವನ್ನು ನಾವು ತೆಗೆದುಕೊಂಡ್ರೆ ಕಳೆದ ಒಂದು ವಾರದಿಂದ ಜನ ಜಂಗುಳಿ ಅಂತಲೇ ಹೇಳಬೇಕು. ಸೊ ಶಾಲಾ ಮಕ್ಕಳ ಪ್ರವಾಸ ಇರ್ಬೋದು, ಶಬರಿಮಲೆಯ ಮಾಲೆ ಹಾಕಿದವರು ಇರ್ಬೋದು, ಬೇರೆ ಬೇರೆ ಭಕ್ತರು ಇರ್ಬೋದು, ನಾಡಿನ ಬೇರೆ ಬೇರೆ ಭಾಗಗಳಿಂದ ಬಂದವರು, ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಲಕ್ಷಾಂತರ ಮಂದಿ ಪ್ರತಿದಿನ ಕೃಷ್ಣ ದರ್ಶನವನ್ನು ಕೈಗೊಳ್ತಾ ಇದ್ದಾರೆ. ಕೃಷ್ಣ ಮಠದ ಯಾವ ಮಗ್ಗುಲಿಗೆ ಹೋದರೂ ಕೂಡ ಜನಸಾಗರವನ್ನೇ ನಾವು ನೋಡಬಹುದು. ದರ್ಶನದ ಕ್ಯೂ ನಾವು ನೋಡ್ಲಿಕ್ಕೆ ಹೋದರೆ ಒಂದು ರೀತಿ ಹೆಚ್ಚು ಕಮ್ಮಿ ಸರಿಯಾಗಿ ನೋಡ್ಲಿಕ್ಕೆ ಹೋದರೆ 1 ಕಿಲೋಮೀಟರ್ ಉದ್ದದವರೆಗೂ ಕೂಡ ಈ ಒಂದು ಭಕ್ತರ ಸಾಲುಗಳನ್ನು ನಾವು ನೋಡಬಹುದು. ಈ ರೀತಿಯ ಒಂದು ಸನ್ನಿವೇಶ ಇರುವಂಥದ್ದು. ಒಂದು ಕಡೆ ಪರ್ಯಾಯ ಪುತ್ತಿಗೆ ಮಠಾಧೀಶರು ತಮ್ಮ ಪೂಜಾ ಅಧಿಕಾರವನ್ನು ಬಿಡುವಂಥ ಸಮಯ ಆಯಿತು. ಶಿರೂರು ಮಠದ ಪರ್ಯಾಯ ಆರಂಭ ಆಗುವಂಥ ಸಮಯ ಕೂಡ ಬರ್ತಾ ಇದೆ. ಮತ್ತೊಂದು ಕಡೆ ರಜೆಗಳಿವೆ, ಸಾಲು ಸಾಲು ರಜೆಗಳಿವೆ. ಸೊ ಎಲ್ಲ ವಿಚಾರವನ್ನು ಇಟ್ಟುಕೊಂಡು ನೋಡಿದಾಗ ಪ್ರವಾಸಿಗರ ಸಂಖ್ಯೆ ಇನ್ನಷ್ಟು ಹೆಚ್ಚುವಂಥ ಸಾಧ್ಯತೆಗಳು ಕೂಡ ಇದೆ. ಕಳೆದ ಒಂದು ವಾರದಿಂದ ಪ್ರವಾಸಿಗರಿಗೆ ರೂಮ್ ಕೂಡ ಲಭ್ಯ ಆಗ್ತಾ ಇಲ್ಲ. ಅಡ್ವಾನ್ಸ್ ಬುಕ್ಕಿಂಗ್ ಆಗಿತ್ತು. ಈಗ ಬಂದ ಪ್ರವಾಸಿಗರಿಗೆ ರೂಮ್ ಕೂಡ ಬುಕ್ಕಿಂಗ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಪ್ರವಾಸಿಗರ ಸಂಖ್ಯೆ ಎಷ್ಟಿದೆ ಅನ್ನೋದು ನಾವು ಗಮನಿಸ್ಬೋದು. ಅದರ ಜೊತೆಗೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದವರು ಮತ್ತು ಕೃಷ್ಣ ಮಠದ ನಂತರ ಮಲ್ಪೆ ಸಮುದ್ರಕ್ಕೆ ಹೋಗಿ ಸಮುದ್ರವನ್ನು ನೋಡುವ ಒಂದು ಕುತೂಹಲಿಗಳಾಗಿ ಬರ್ತಾರೆ. ಹಾಗೆ ಬಂದ ಲಕ್ಷಾಂತರ ಮಂದಿ ನಾವು ಉಡುಪಿಯಲ್ಲಿ ಈಗ ನೋಡ್ಬೋದು. ಸೊ ಟೂರಿಸಮ್ ಒಂದು ಪೀಕ್ ಪಾಯಿಂಟ್ನಲ್ಲಿದೆ ಅಂತಲೇ ಹೇಳ್ಬೋದು. ನಗರದ ಎಲ್ಲ ರಸ್ತೆಗಳು ಕೂಡ ವಾಹನದಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಅದರಲ್ಲೂ ಕಲ್ಸಂಕ ಜಂಕ್ಷನ್ ಮತ್ತು ಆ ಭಾಗದಲ್ಲಿ ಪ್ರತಿದಿನ ಕಿಲೋಮೀಟರ್ ಗಟ್ಟೆ ಬ್ಲಾಕ್ ಬೇರೆ ಆಗ್ತಾ ಇದೆ. ಸೊ ಮುಖ್ಯವಾಗಿ ಏನಂದರೆ ಕೆಲವೊಂದು ಖಾಸಗಿ ಜಾಗಗಳು ಇವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಂಥ ಒಂದು ಖಾಸಗಿ ಜಾಗದಲ್ಲಿ ಸಾಕಷ್ಟು ವಾಹನಗಳನ್ನು ಇರಿಸುವುದಕ್ಕೆ ಅವಕಾಶ ಇದೆ. ಆದರೆ ಅವರ ಮನವೊಲಿಸಬೇಕು. ಆ ಕೆಲಸವನ್ನು ಮಠವಾಗಲಿ ಜಿಲ್ಲಾಡಳಿತವಾಗಲಿ ಮಾಡಲಿಲ್ಲ. ಇದರಿಂದ ವಾಹನ ನಿಲುಗಡೆಗೆ ಸರಿಯಾದ ಜಾಗ ಇಲ್ಲದೆ ಭಕ್ತರು ಪರದಾಡ್ತಾ ಇದ್ದಾರೆ. ವಾಸ್ತವ್ಯಕ್ಕಾಗಿ ಪರದಾಡ್ತಾ ಇದ್ದಾರೆ, ಪಾರ್ಕಿಂಗ್ಗಾಗಿ ಪರದಾಡ್ತಾ ಇದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಪ್ರತಿ ವರ್ಷ ಡಿಸೆಂಬರ್ ಎಂಡ್ ಬಂತು ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.